ಹಾಯ್ ಫ್ರೆಂಡ್ಸ್, ಎಲ್ಲ ನಾಳೆ ಎಸ್ ಎಲ್ ಸಿ ಎಕ್ಸಾಮ್ ಬರಿತಾ ಇರೋ ವಿದ್ಯಾರ್ಥಿಗಳಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಾಳೆ ಯಾವ ಥರ ಎಕ್ಸಾಮ್ ಕೊಟ್ಟರೆ ಯಾವ ಥರ ನೀವು ಎಕ್ಸಾಮ್ ಬರೀಬೇಕಂತ ಹೇಳ್ತೀನಿ. ಇವಾಗ ನೀವು ಗೊತ್ತಿರೋ ಕ್ವಶನ್ ಎಲ್ಲ ಅಟೆಂಡ್ ಮಾಡಿ ಫಸ್ಟು. ಆಮೇಲೆ ಯಾವುದು ಗೊತ್ತಿರಲ್ಲ ಅದು, ಈಗ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳಿ, ಅದರಲ್ಲಿ ಯಾವುದೋ ಒಂದು ಫಾರ್ಮುಲಾ ಹಾಕೋದಿರುತ್ತೆ. ಆ ಕ್ವಶನ್ ಗೊತ್ತಿಲ್ಲ ನಿಮಗೆ, ಆ ಸಬ್ಜೆಕ್ಟಲ್ಲಿ ಏನು ಓದಿರ್ತೀರ ನೀವು, ಒಂದು ಫಾರ್ಮುಲಾ ಹಾಕಿ ಅದು ಏನೋ ಸ್ವಲ್ಪ ಬರೋದಂತೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ 100%. ಮತ್ತು ನೀವು ಯಾವುದೋ ಥಿಯರಿ ಇವಾಗ ಏನೋ ಬರೀಬೇಕು, 10 ಮಾರ್ಕ್ಸಿಂದಿದ್ರೆ ಒಂದು ಕ್ವಶನ್ ಇರುತ್ತೆ, ಅದೆಲ್ಲ ಬರೀಬೇಕಂದ್ರೆ ಒಂದು ಗೊತ್ತಿಲ್ಲ ಅಂದರೆ ಒಂದು 5 ಇಲ್ಲ 10 ಪಾಯಿಂಟ್ ಬರೀರಿ ಸಾಕು ಫ್ರೆಂಡ್ಸ್. ನಿಮಗೆ 10 ಮಾರ್ಕ್ಸಿಗೆ ಒಂದು 7-8 ಮಾರ್ಕ್ಸ್ ಕೊಡ್ತಾರೆ. ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಮಾಡಿ. ಅದೇ ರೀತಿ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಆದಮೇಲೆ ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ನಿಮಗೆ ಯಾವ ಕೋರ್ಸ್ ಮಾಡಿದ್ರೆ ಮುಂದೆ ಜಾಬು ಬೇಗ ಸಿಗುತ್ತೆ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಬೇಕಾದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫಾರ್ SSLC student. Okay, bye.